ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಹೆಲ್ದಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಸುಮಾರು ಸಲ ಪಾಯಸನ ನೀವು ತಯಾರಿಸಿರ್ತೀರ. ಒಮ್ಮೆ ಈ ರೀತಿ ಪಾಯಸವನ್ನು ತಯಾರಿಸಿ ತಿಂದರೆ ಖಂಡಿತ ಇದರ ರುಚಿನ ಮರೆಯೋದೇ ಇಲ್ಲ. ತುಂಬನೇ ಟೇಸ್ಟಿಯಾಗಿ ಆಗುತ್ತೆ ಫ್ರೆಂಡ್ಸ್. ತಿನ್ನಲ್ಲ ಪಾಯಸ ಅನ್ನೋರು ಕೂಡ ಒಂದೊಂದು ಬೌಲ್ ಗಟ್ಟಲೆ ಪಾಯಸನ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಪಾಯಸ. ಸೊ ಮೊದಲನೇದಾಗಿ ಈ ಪಾಯಸವನ್ನು ತಯಾರಿಸೋದಕ್ಕೆ ಅಕ್ಕಿಯನ್ನು ತೊಗೊಳ್ತಾ ಇದ್ದೀನಿ. ಒಂದು 3/4 ಕಪ್ ಆಗೋಷ್ಟು ಊಟಕ್ಕೆ ಬಳಸುವಂತಹ ಅಕ್ಕಿಯನ್ನು ತೊಗೊಳ್ತಾ ಇದ್ದೀನಿ. ಸೋನಾ ಮಸೂರಿ ಅಕ್ಕಿನ ನಾನು ಉಪಯೋಗಿಸ್ತಾ ಇರೋದು. ಸೊ ನೀವು ಯಾವುದನ್ನು ಉಪಯೋಗಿಸ್ತೀರಲ್ಲ ಅದೇ ಅಕ್ಕಿಯನ್ನು ತೊಗೊಳ್ಳಿ. ಓಕೆ, ಸೊ 3/4 ಕಪ್ ಅಷ್ಟು ತೊಗೊಳ್ಳಿ. ಯಾವುದೇ ಒಂದು ರೆಸಿಪಿಯನ್ನು ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಕಪ್ಪು ಅಥವಾ ಬೌಲಲ್ಲಿ ಮೆಜರ್ಮೆಂಟಾಗಿ ನೀವು ತೊಗೊಂಡ್ರೆ ಇನ್ನೆಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ಅದೇ ರೀತಿ ಹಾಕ್ಕೊಂಡು ಹೋದರೆ ಪರ್ಫೆಕ್ಟಾಗಿ ಆ ರೆಸಿಪಿ ಬಂದ್ಬಿಡುತ್ತೆ. ಓಕೆ, ಸೊ ಈಗ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಇದನ್ನು ತೊಳೆದು, ಒಂದು 2 ಸಲ ತೊಳಿಬೇಕಾಗುತ್ತೆ. 2 ಸಲ ತೊಳೆದು ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಹಾಗೆ ಈ ವಿಡಿಯೋ ಬಗ್ಗೆ ಏನೇ ಅಭಿಪ್ರಾಯ ಅನಿಸಿಕೆ ಇದ್ರೂ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಅಕ್ಕಿಯನ್ನು ಒಂದು 2 ಸಲ ತೊಳೆದಿದ್ದೀನಿ. ಈಗ ಒಂದು ಕುಕ್ಕರ್ನ ತೊಗೊಳ್ಳೋಣ. ಸೊ ಈಗ ಮನೆಯಲ್ಲಿ ಅನ್ನ ಮಾಡೋದಕ್ಕೆ ನಾವು ಉಪಯೋಗಿಸ್ತೀವಲ್ಲ ಅದೇ ಕುಕ್ಕರ್ನ ನಾನು ತೊಗೊಳ್ತಾ ಇದ್ದೀನಿ. ಅಥವಾ ಚಿಕ್ಕದಿದ್ದರೆ ಚಿಕ್ಕದು ಕೂಡ ನೀವು ಹಾಕ್ಕೊಳ್ಬೋದು. ಸೊ ಅದಕ್ಕೆ ಈಗ ಈ ಒಂದು ತೊಳೆದಿರುವಂಥ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 3/4 ಕಪ್ಪು ಅಕ್ಕಿ. ಇದಕ್ಕೆ ನಾವು ನೀರನ್ನು ಒಂದು 3 ಕಪ್ ಆಗೋಷ್ಟು, 3.5 ಕಪ್ ಆಗೋಷ್ಟು ನೀರು ಬೇಕಾಗುತ್ತೆ. ಸೊ ಈಗ ನಾನು ಕಪ್ಪಿನ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಎಷ್ಟು ನೀರು ಹಾಕ್ಕೊಳ್ತೀನಿ ಅಂತ ಕೂಡ ನೀವು ನೋಡ್ಕೋಬೋದು. ಜಾಸ್ತಿ ನೀರು ಹಾಕಿದ್ರೆ ವಿಷಲಲ್ಲೆಲ್ಲ ಬಂದ್ಬಿಡುತ್ತೆ ಅಂತ ಅಂದ್ಕೊತೀರಾ. ಸೊ ಅದಕ್ಕೋಸ್ಕರ ಎಷ್ಟು ನೀರು ಹಾಕ್ಕೋಬೇಕು ಅಂತ ಒಂದ್ಸಲ ಕರೆಕ್ಟಾಗಿ ನೋಡ್ಕೊಂಬಿಡಿ. ಫಸ್ಟಿಗೆ 3 ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕಿ ಇದರ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನಾವು 3 ವಿಷಲ್ಸ್ನ ಮಾಡಿಸ್ಕೋಬೇಕಾಗುತ್ತೆ. 3 ಅಥವಾ 4 ವಿಷಲ್ಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀಟಾಗಿ ವಿಷಲ್ ಆಗ್ತಿಲ್ಲ ಅಂದರೆ ಒಂದು 5 ಮಾಡ್ಕೊಳ್ಳಿ. ಆವಾಗ ಕರೆಕ್ಟಾಗಿ ನಮಗೆ ಪರ್ಫೆಕ್ಟಾಗಿ ಈ ಒಂದು ಪಾಯಸಕ್ಕೆ ಹೇಗೆ ಬೇಕೋ ಹಾಗೆ ಬೆಂದಿರುತ್ತೆ ಅನ್ನ. ಅದಾದ ನಂತರ ಇಲ್ಲಿ ಅವಲಕ್ಕಿ ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಸುಮಾರು ಒಂದು ಅರ್ಧ ಕಪ್ ಆಗೋಷ್ಟು ಅವಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಅವಲಕ್ಕಿ ಅಂದರೆ ನಾವು ಪೇಪರ್ ಅವಲಕ್ಕಿ ಅಲ್ಲ, ಇದು ಗಟ್ಟಿ ಅವಲಕ್ಕಿ ಅಂತ ಬರುತ್ತಲ್ವ, ಅವಲಕ್ಕಿ ಉಪ್ಪಿಟ್ಟೆಲ್ಲ ಮಾಡಬೇಕಾದ್ರೆ ಉಪಯೋಗಿಸ್ತೀವಲ್ಲ ಆ ಅವಲಕ್ಕಿಯನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ತೊಳಿಬೇಕಾಗುತ್ತೆ. ಒಂದು 2ರಿಂದ 3 ಸಲ ಚೆನ್ನಾಗಿ ಅದರಲ್ಲಿ ಸ್ವಲ್ಪ ಧೂಳಿನ ಅಂಶ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಒಂದು 2-3 ಸಲ ತೊಳಿಬೇಕಾಗುತ್ತೆ. ಅವಲಕ್ಕಿಯನ್ನು ತೊಳೆದ ನಂತರ ನೋಡಿ ಈಗ ತೊಳೆದಿದ್ದಾಗಿದೆ. ಇದಕ್ಕೆ ಒಂದು 6ರಿಂದ 7 ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿ ಇದ್ದರೆ ಉಪಯೋಗಿಸಿ ಫ್ರೆಂಡ್ಸ್, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಇದ್ರ ಬದಲಿಗೆ ನೀವು ಕಾಯಿ ಹಾಕ್ಕೊಳ್ತೀವಿ ಅಂದರೆ ಕಾಯಿ ಕೂಡ ಹಾಕ್ಕೊಳ್ಬೋದು. ಹಸಿಕಾಯಿ ಇದ್ದರೆ ಹಸಿಕಾಯಿ ಹಾಕ್ಕೊಳ್ಳಿ, ಅಥವಾ ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿ ಕೂಡ ಹಾಕ್ಕೊಳ್ಳಿ. ಏನು ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಸ್ವಲ್ಪ ಟೇಸ್ಟು ನಿಮಗೆ ಚೇಂಜ್ ಅನ್ನಿಸ್ಬೋದು ಅಷ್ಟೇ. ಓಕೆ, ಅದಾದ ನಂತರ ಗೋಡಂಬಿಯನ್ನು ಹಾಕಿ ನಾನು ಸ್ವಲ್ಪ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಸೊ ಹಾಲು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಇದನ್ನು ಒಂದು ಅರ್ಧ ಕಪ್ ಹಾಲು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಅವಲಕ್ಕಿ ಮತ್ತು ಗೋಡಂಬಿ ಎಲ್ಲ ಚೆನ್ನಾಗಿ ನಮಗೆ ನೆನೆಯೋದಕ್ಕೆ ಹಾಲನ್ನು ಸ್ವಲ್ಪ ಕಾಯಿಸಿರೋವಂಥ ಹಾಲನ್ನೇ ನಾನು ಹಾಕ್ಕೊಂಡಿರೋದು. ಕಾಯಿಸಿ ಸ್ವಲ್ಪ ತಣ್ಣಗಾಗಿರೋದು, ಮೀಡಿಯಮ್ ಆಗಿ ಬಿಸಿ ಇದೆ ಅದು, ಅದನ್ನು ನೆನೆಯೋದಕ್ಕೆ ಬಿಟ್ಟಿದ್ದೆ. ಸೊ ಇಲ್ಲಿ ನೋಡ್ಬೋದು ಅನ್ನ ಆಗಿದೆ. ಈ ರೀತಿಯಾಗಿ ಅನ್ನ ಪರ್ಫೆಕ್ಟಾಗಿ ಆಗಿದೆ. ನೀರು ಕೂಡ ಜಾಸ್ತಿ ಹಾಕ್ಕೊಂಡಿಲ್ಲ. ಕರೆಕ್ಟಾಗಿ ಒಂದು 3/4 ಕಪ್ಪು ಅಕ್ಕಿಗೆ 3 ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಆಗಿದೆ. ಸೊ ಈಗ ಫಸ್ಟಿಗೆ ಒಂದು ಪ್ಯಾನ್ ತೊಗೊಳ್ತಿದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ನೀರನ್ನು ಹಾಕಿ ನಂತರ ಇದಕ್ಕೆ ಒಂದು ಅರ್ಧ ಲೀಟರ್ ಆಗೋಷ್ಟು ಹಾಲನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಒಂದು ಅರ್ಧ ಲೀಟರ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ಹಾಕಿದ ನಂತರ ನಾವು ಸ್ವಲ್ಪ ಹಾಲು ಬಿಸಿ ಆದ ನಂತರ ಇದಕ್ಕೆ ಸಕ್ಕರೆಯನ್ನು ಕೂಡ ನೀವು ಸೇರಿಸ್ಕೋಬೋದು. ಓಕೆ, ಸಕ್ಕರೆಯನ್ನು ಈಗ ಬೇಕಿದ್ರೂ ಸೇರಿಸ್ಕೊಳ್ಬೋದು, ಅಥವಾ ಲಾಸ್ಟಿಗೆ ಹಾಕ್ಕೊಳ್ತೀವಿ ಅಂದರೆ ಅವಾಗ ಕೂಡ ನೀವು ಹಾಕ್ಕೊಳ್ಬೋದು. ನಾನು ಸಕ್ಕರೆಯನ್ನು ಇಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್, ಅದು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ, ದಯವಿಟ್ಟು ಕ್ಷಮೆ ಇರಲಿ. ನೀವು ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿದ್ರೆ ಸಾಕಾಗುತ್ತೆ.
ಸಕ್ಕರೆ ಇಷ್ಟಪಡಲ್ಲ ಅನ್ನೋರು ಬೆಲ್ಲ ಕೂಡ ನೀವು ಕರಗಿಸಿ ಸೋಸಿ ಕೂಡ ಹಾಕ್ಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಅನ್ನ ಮಾಡಿಟ್ಟಿದ್ದೀವಲ್ಲ, ಅನ್ನವನ್ನು ಈಗ ಹಾಲು ಒಂದು ಕುದಿ ಬಂದ ನಂತರ ಅನ್ನವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು ಹಾಕಿದ ನಂತರ ನಾವಿಲ್ಲಿ ಸಕ್ಕರೆಯನ್ನು ಕೂಡ ಹಾಕ್ಕೊಂಡಿದ್ದೀವಿ. ಸಕ್ಕರೆ ನಿಮಗೆ ಟೇಸ್ಟಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಬೋದು. 1 ಕಪ್ ಬೇಕು ಅಂದರೆ 1 ಕಪ್ ಹಾಕ್ಕೊಳ್ಬೋದು, ಅಥವಾ ಮೀಡಿಯಮ್ ನಮಗೆ ಇರಲಿ ಅನ್ನೋದಾದರೆ ಅರ್ಧ ಕಪ್ ಸಾಕಾಗುತ್ತೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಇರಲಿ ಅಂದರೆ 1 ಕಪ್ ಸಕ್ಕರೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಅನ್ನ ಹಾಲಲ್ಲಿ ಚೆನ್ನಾಗಿ ಬೇಯೋದಕ್ಕೆ ಅದರಲ್ಲಿ ಬಿಡ್ತಾ ಇದ್ದೀನಿ. ಅದಾದ ನಂತರ ಅವಲಕ್ಕಿ ನೆನೆ ಹಾಕಿದ್ದೆ, ಇಲ್ಲಿ ನೋಡ್ಬೋದು ಅವಲಕ್ಕಿ ಮತ್ತು ಗೋಡಂಬಿಯನ್ನು ಹಾಲಲ್ಲಿ ನೆನೆ ಹಾಕಿದ್ವಿ. ಸೊ ಆ ಒಂದು ಮಿಶ್ರಣನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕಿದ ನಂತರ ಬೇಕು ಅಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಲು ಅಥವಾ ನೀರು ಯಾವುದು ಬೇಕೋ ಆ್ಯಡ್ ಮಾಡಿಕೊಂಡು ನೀವು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ಬೇಕಾಗುತ್ತೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಮಾಡ್ಕೊಂಬರೋಣ. ಅದಾದ ನಂತರ ಡ್ರೈ ಫ್ರೂಟ್ಸ್ನ ತೊಗೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸನ್ನು ನೀವು ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಕೂಡ ಹಾಕ್ಕೊಳ್ಬೋದು, ಇಲ್ಲ ಡೈರೆಕ್ಟಾಗಿ ಹಾಕ್ಕೊಳ್ತೀವಿ ಅಂದರೆ ಹಾಗೆ ಹಾಕ್ಕೊಳ್ಬೋದು. ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ಕೊಳ್ತಿದ್ದೀನಿ. ಸೊ ಕಟ್ ಮಾಡಿ ತೊಗೊಳ್ತೀನಿ. ಇಷ್ಟು ಡ್ರೈ ಫ್ರೂಟ್ಸ್ನ ನಾನು ತೊಗೊಂಡಿರೋವಂಥದ್ದು. ಅದಾದ ನಂತರ ಇಲ್ಲಿ ನೀವು ಜಾರಲ್ಲಿ ನಾನು ನುಣ್ಣಗೆ ಇದನ್ನು ಅವಲಕ್ಕಿಯನ್ನು ರುಬ್ಕೊಂಡ್ಬಂದಿದ್ದೀನಿ. ನೋಡಿದ್ರಲ್ಲ, ಈ ರೀತಿಯಾಗಿ ರುಬ್ಕೊಂಡ್ಬಂದಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಹಾಲಲ್ಲಿ ಅನ್ನ ಎಲ್ಲ ನೀಟಾಗಿ ಚೆನ್ನಾಗಿ ಬೆಂದಿದೆ. ಸೊ ಹೇಗೆ ಕಾಣ್ತಾ ಇದೆ ಅಂತ ನೀವು ನೋಡಿದ್ರೇ ಗೊತ್ತಾಗುತ್ತೆ. ಈ ರೀತಿಯಾಗಿ ಆದ ನಂತರ ರುಬ್ಬಿರೋ ಅಂತಹ ಮಿಶ್ರಣ ಇದೆಯಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿದ ನಂತರ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಈ ಟೈಮಲ್ಲಾದರೂ ನೀವು ಸಕ್ಕರೆ ಬೇಕು ಅಂದರೆ ಇಲ್ಲಿಗೆ ನೋಡಿಕೊಂಡು ಕೂಡ ಹಾಕ್ಕೊಳ್ಬೋದು, ಅಥವಾ ಬೆಲ್ಲ ಬೇಕು ಅಂದರೆ ಬೆಲ್ಲದ ಪುಡಿಯನ್ನು ಕೂಡ ಸೇರಿಸ್ಕೊಳ್ಬೋದು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ತುಂಬದಂಗೆ ಆಗಿದೆ. ಸೊ ಇದನ್ನು ಒಂದು ಸ್ವಲ್ಪ ನಾನು ಕೈ ಆಡ್ಸೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅರ್ಧ ಇದಕ್ಕೆ ಹಾಕ್ಕೊಂಡಿದ್ದೀನಿ, ಅರ್ಧ ಬೇರೆ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಓಕೆ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಹಾಲಿನ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಲಿನ ಪೌಡರ್ 1 ಸ್ಪೂನ್ ಆಗೋಷ್ಟು ಹಾಲಿನ ಪೌಡರು, 1-2 ಸ್ಪೂನ್ ಹಾಲು, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದರಿಂದ ಒಂದು ಒಳ್ಳೆ ಥಿಕ್ನೆಸ್ ಬರುತ್ತೆ ಫ್ರೆಂಡ್ಸ್, ಮತ್ತು ತುಂಬಾ ಟೇಸ್ಟ್ ಕೂಡ ಒಂದು ಬೇರೆ ಥರನೇ ಟೇಸ್ಟನ್ನು ನಮಗೆ ಕೊಡುತ್ತೆ. ಹಾಗೆ ಇದಕ್ಕೆ ದ್ರಾಕ್ಷಿ ಮತ್ತು ಏಲಕ್ಕಿ ಪೌಡರ್, ಹಾಗೆ ಬಾದಾಮಿ, ಗೋಡಂಬಿಯನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ನಾನು ಸೇರಿಸ್ಕೊಳ್ತೀನಿ. ಓಕೆ, ಸೊ ನಿಮ್ಗೆ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಬೇಕೋ ನೀವು ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಬೇಡ ಅಂತಂದರೆ ಖಂಡಿತವಾಗ್ಲೂ ಟೋಟಲಾಗಿ ನೀವು ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಥಿಕ್ಕಾಗಿ ಬರಬೇಕು, ನಮಗೆ ಗಟ್ಟಿ ಇರಬೇಕು. ಪಾಯಸ ತೀರ ತೆಳ್ಳಗೂ ಇರಬಾರ್ದು, ತೀರ ಗಟ್ಟಿನೂ ಇರಬಾರ್ದು. ಹಲ್ವ ಥರ ಗಟ್ಟಿ ಆದರೆ ಅದು ಪಾಯಸ ಅನ್ನಿಸ್ಕೊಳ್ಳೋದಿಲ್ಲ, ಹಲ್ವ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಇದ್ದರೆ ಸಾಕು. ಇದನ್ನು ಈಗ ಒಂದು ಬೌಲಿಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮನೆಯಲ್ಲಿ ಮಾಡುವಂಥ ಪರ್ಫೆಕ್ಟ್ ರೈಸ್ ಖೀರ್ ಫ್ರೆಂಡ್ಸ್ ಇದು. ಸೊ ಈ ಒಂದು ಖೀರನ್ನು ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.